ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ಏನು ಅಂದರೆ ಇವತ್ತು ವಾಕ್ ಮಾಡ್ತಾನೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಮೊನ್ನೆ ಲಾಗು. ಇದೇ ಥರ ಮೊನ್ನೆದು ನಿನ್ನೆದು ಈ ಥರ ಮಿಕ್ಸಪ್ ಆಗಿಬಿಟ್ಟಿದೆ ಲಾಗ್ಸ್ ಎಲ್ಲ. ಇನ್ಮೇಲೆ ಕಂಟಿನ್ಯೂಷನ್ ಆಗಿ ಬರುತ್ತೆ. ಇವತ್ತು August 1 ಅಲ್ವಾ, ಸೊ ಹಾಗಾಗಿ. ಆಮೇಲೆ ಸೆಲ್ಫ್ ಕೇರ್ ಬಗ್ಗೆ ತುಂಬ ಜನ ನನ್ನ ಇಷ್ಟಪಟ್ಟಿದ್ದೀರಾ, ಲೈಕ್ ತುಂಬ ಚೆನ್ನಾಗಿ ಹೇಳಿದ್ದೀರಾ. ನಮಗೂ ಸೆಲ್ಫ್ ಕೇರ್ ಬಗ್ಗೆ ಮಾತಾಡ್ಕೊಂಡ್ಮೇಲೆ ಅದೆಲ್ಲ ಕೇಳಿದ್ಮೇಲೆ ನಮಗೂ ಮೋಟಿವೇಟ್ ಆಗ್ತಾಯಿದೆ ಅಂತ ಎಲ್ಲ ಹೇಳ್ತಾ ಇದ್ದೀರಾ. ನಿಮಗೆ ಮೋಟಿವೇಟ್ ಮಾಡೋಳು ನಾನು ಕೂಡ ಆ್ಯಕ್ಟಿವ್ ಆಗಿರಬೇಕು ಅಲ್ವಾ. ಸೊ ಹಾಗಾಗಿ ಇವತ್ತಿಂದ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಇನ್ಮೇಲೆ ಯಾವುದೇ ಇದಕ್ಕೂ ಕಾರಣ ಕೊಡಬಾರ್ದು ಅಂತ ಅಂದ್ಕೊಳ್ತೀನಿ. ಲೈಕ್ ಮಗು ಇದೆ, ಆಗಲ್ಲ, ಅದು ಇದು ಅಂತ. ಕಷ್ಟ ಆದರೂ ಪರವಾಗಿಲ್ಲ, ಎದ್ದು ನಾನು ಮೈಂಟೈನ್ ಮಾಡ್ತೀನಿ. ಆ್ಯಂಡ್ ಪ್ಲಸ್ ಏನು ಗೊತ್ತಾ, ನನಗೆ ಯಾರೂ ಇಲ್ಲಿ ಸೆಲ್ಫ್ ಕೇರ್ ಬಗ್ಗೆನೇ ಹೇಳ್ತಾ ಹೋಗ್ತೀನಿ. ನನಗೆ ಯಾರೂ ಇಲ್ಲಿ ದಪ್ಪ ಆಗಿದೆಯಾ, ಸಣ್ಣ ಆಗಿದೆಯಾ ಅಂತ ಹೇಳೋರು ಯಾರಿಲ್ಲ, ಕಮೆಂಟ್ ಕೊಡೋರು ಯಾರಿಲ್ಲ. ಲೈಕ್ ಅತ್ತೆನೋ, ಮಾವನೋ, ಅಥವಾ ನನ್ನ ಗಂಡನೋ, ಅಮ್ಮನೋ ಯಾರೂ ಹೇಳಿಲ್ಲ ನನಗೆ ನೀನು ದಪ್ಪ ಆಗಿದೆಯಾ, ಸಣ್ಣ ಆಗಿದೆಯಾ ಅಂತ ಹೇಳಿಬಿಟ್ಟು. ಆಮೇಲೆ ಏನು ಅಂತಂದರೆ, ಯಾರೋ ಫ್ರೆಂಡ್ಸ್ ಹೇಳ್ಬೋದು, ಅದಕ್ಕೆ ನೋ ಅಂತ ಹೇಳಿ ಫಸ್ಟು ನಾನು ಹೇಳೋದು. ಬಾಡಿ ಶೇಮಿಂಗ್, ನೀವು ದಪ್ಪ ಇದ್ದೀರಾ, ಸಣ್ಣ ಇದ್ದೀರಾ, ಯಾರು ಏನೇ ಹೇಳಿ ಅದನ್ನು ತೊಗೋಬೇಡಿ. ನೋ ಅಂತ ಹೇಳಿ ಸ್ಟಾಪ್ ಮಾಡಿ. ಫಸ್ಟ್ ನೀವೇನು ಮಾತಾಡ್ತಾ ಇದ್ದೀರಾ ಅಂತ ಕ್ವೆಶ್ಚನ್ ಮಾಡಿ ನಿಮ್ಮ ಬಾಡಿ ಬಗ್ಗೆ ಮಾತಾಡೋದಕ್ಕೆ ಅವ್ರು ಯಾರೇ ಆಗಿರಲಿ, ನಾನು ಹೇಳ್ತಾ ಇದ್ದೀನಿ ಯಾರು ಅಂತ ಫಸ್ಟ್ ಪ್ರಶ್ನೆ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಕಾನ್ಫಿಡೆನ್ಸಾಗಿ ನೋಡ್ಕೋಬೇಕು ಅಂತಂದರೆ ಫಸ್ಟು ನಾವು ನಮ್ಮನ್ನು ಆ್ಯಕ್ಸೆಪ್ಟ್ ಮಾಡಬೇಕು. ಹೇಗೆ, ಇವಾಗ ನಾನು ದಪ್ಪ ಇದ್ದರೂ ಓಕೆ, ಐ ಆಮ್ ಓಕೆ ಅಂತ ನಮಗೆ ಆ್ಯಕ್ಸೆಪ್ಟ್ ಮಾಡ್ಕೊಂಡಾಗ ಮಾತ್ರ ನಾವು ಇನ್ನೊಬ್ಬರನ್ನ ಏನಾದರೂ ಮಾತಾಡಬೇಕಾದ್ರೆ ತಡಿಬೋದು. ಈಗ ಸಣ್ಣ ಇದ್ದೀನಿ ಅಂದ್ರೂ ಎಸ್ ಐ ಆಮ್ ಓಕೆ, ಐ ಆಮ್ ಫಿಟ್ ಅಂತ ನಿಮಗೆ ಅನಿಸಿದ್ರೆ ಸಾಕು. ಇನ್ನೊಬ್ಬರ ಹತ್ರ ನೀವು ಕಮೆಂಟ್ ಹಾಕ್ಸ್ಕೊಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ನಾನು ಈ ಮಾತುಗಳನ್ನ ಮುಗಿಸ್ತಾ, ಐ ಹೋಪ್